ರಾಜ್ಯ ರಾಜಕಾರಣದಲ್ಲಿ ಸಾರ್ಥಕ 50 ವರ್ಷ ಪೂರೈಸಿದಂತ ಬಿಎಸ್ ಯಡಿಯೂರಪ್ಪರ ಸನ್ಮಾನ ಮಾಡಲು ಬೃಹತ್ ಸಮಾವೇಶಕ್ಕೂ ಕೂಡ ಬಿಜೆಪಿ ನಾಯಕರು ಚಿಂತನೆಯನ್ನ ಮಾಡಿಕೊಳ್ತಾ ಇದ್ದಾರೆ. ತೆರೆಮರೆಯಲ್ಲಿ ಆರಂಭ ಆಗ್ತಾ ಇದೆ. ಇದರ ಬಗ್ಗೆ ಚಿಂತನೆ ಚರ್ಚೆಗಳು ರಾಜ್ಯ ಬಿಜೆಪಿಯಲ್ಲಿ. ರಾಜ್ಯ ರಾಜಕಾರಣದಲ್ಲಿ ಸಾರ್ಥಕ 50 ವರ್ಷವನ್ನ ಪೂರೈಕೆ ಮಾಡಿದ್ದಾರೆ ಯಡಿಯೂರಪ್ಪನವರು. ಸಾಮಾನ್ಯ ಕಾರ್ಯಕರ್ತನಾಗಿ ಬಂದು ಮುಖ್ಯಮಂತ್ರಿ ಸ್ಥಾನ ತನಕ ಎಲ್ಲ ಒಂದು ಹುದ್ದೆಯನ್ನು ಕೂಡ ಅಲಂಕರಿಸಿದ್ದಾರೆ. ಮೇ ಮೊದಲ ವಾರದಲ್ಲಿ ಸನ್ಮಾನವನ್ನ ಮಾಡಬೇಕು, ಚಿತ್ರದುರ್ಗದಲ್ಲಿ ಸನ್ಮಾನವನ್ನ ಮಾಡಬೇಕು. ಅಲ್ಲಿಂದಲೇ 2028 ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಗೆ ರಣಕಹಳೆಯನ್ನು ಊದಲಿಕ್ಕೆ ವೇದಿಕೆಯನ್ನು ಸಿದ್ಧಪಡಿಸಿಕೊಳ್ತಾ ಇದೆ ಬಿಜೆಪಿ. ಇನ್ನೆರಡು ವರ್ಷಗಳಲ್ಲಿ ಎದುರಾಗೋ ಅಂತ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಗೆ ಅಲ್ಲಿಂದಲೇ ರಣಕಹಳೆಯನ್ನು ಊದಬೇಕು. ನಿನ್ನೆ ನಡೆದಿರೋ ಅಂತ ಕೋರ್ ಕಮಿಟಿ ಸಭೆಯಲ್ಲೂ ಕೂಡ ಇದೇ ವಿಚಾರ ಪ್ರಸ್ತಾಪ ಆಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್, ವಿಧಾನಸಭೆ ವಿಪಕ್ಷ ನಾಯಕ R ಅಶೋಕ್, ಚಿತ್ರದುರ್ಗ ಸಂಸದ ಕೋರ್ ಕಮಿಟಿ ಸದಸ್ಯರಾಗಿರೋ ಅಂತ ಗೋವಿಂದ್ ಕಾರಜೋಳ, ಮಾಜಿ ಮುಖ್ಯಮಂತ್ರಿಗಳಾಗಿರೋ ಅಂತ DV ಸದಾನಂದ ಗೌಡರು ಕೂಡ ನಿನ್ನೆಯ ಕೋರ್ ಕಮಿಟಿ ಸಭೆಯಲ್ಲಿ ಉಪಸ್ಥಿತರಿದ್ದರು. ಇನ್ನು ನಿನ್ನೆಯ ಕೋರ್ ಕಮಿಟಿ ಸಭೆಯಲ್ಲಿ ಆದಂಥ ಮಾತುಕತೆಯನ್ನು ನೋಡೋದಾದ್ರೆ ಚಿತ್ರದುರ್ಗದಲ್ಲಿ BS ಯಡಿಯೂರಪ್ಪನವರ ಸಾರ್ಥಕ 50 ವರ್ಷಗಳ ರಾಜಕಾರಣ ಇದನ್ನ ಇಟ್ಕೊಂಡು ಅವ್ರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡಬೇಕು. ನೋಡಿ, ಈ ಹಿಂದೆ ಕಾಂಗ್ರೆಸ್ ಯಾವ ರೀತಿ ಸಿದ್ದರಾಮಯ್ಯರ ಹುಟ್ಟುಹಬ್ಬವನ್ನು 75ನೇ ಹುಟ್ಟುಹಬ್ಬವನ್ನು ಸಿದ್ದರಾಮೋತ್ಸವ ಹೆಸರಿನಲ್ಲಿ ದಾವಣಗೆರೆಯಲ್ಲಿ ಮಾಡ್ತು, ಮಧ್ಯ ಕರ್ನಾಟಕದಲ್ಲಿ ಮಾಡ್ತು, ಅದೇ ರೀತಿ ಈಗ ಚಿತ್ರದುರ್ಗದಲ್ಲಿ BS ಯಡಿಯೂರಪ್ಪನವ್ರಿಗೆ ಇನ್ನೂ ಚುನಾವಣೆ 2 ವರ್ಷ ಇರೋದಕ್ಕೆ ಮುಂಚಿತವಾಗಿಯೇ ಮಾಡೋದ್ರ ಮುಖಾಂತರ 2028ರ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಗೆ ಇಲ್ಲಿಂದಲೇ ರಣಕಹಳೆಯನ್ನು ಊದಬೇಕು ಅನ್ನೋ ಒಂದಷ್ಟು ಯೋಜನೆಯನ್ನು ಬಿಜೆಪಿ ನಾಯಕರು ಹಾಕ್ಕೊಂಡಿದ್ದಾರೆ. ಹೀಗಾಗಿಯೇ ನೇರವಾಗಿ ಚಿತ್ರದುರ್ಗದಲ್ಲಿ ಮೇ ಮೊದಲ ವಾರದಲ್ಲಿ 2 ರಿಂದ 3 ಲಕ್ಷ ಮಂದಿಯನ್ನು ಸೇರಿಸೋದು ಕಾರ್ಯಕರ್ತರನ್ನ. ರಾಜ್ಯದ ಎಲ್ಲ 224 ವಿಧಾನಸಭಾ ಕ್ಷೇತ್ರಗಳಿಂದ ಬಿಜೆಪಿ ಕಾರ್ಯಕರ್ತರನ್ನ ಕರೆಸೋದು. ಮಾಜಿ ಸಚಿವರುಗಳು, ಮಾಜಿ ಶಾಸಕರುಗಳು, ಹಾಲಿ ಶಾಸಕರುಗಳು, ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಕೂಡ ಒಂದೆಡೆ ಸೇರಿ BS ಯಡಿಯೂರಪ್ಪನವ್ರಿಗೆ ಸಾರ್ಥಕ 50 ವರ್ಷ ರಾಜಕಾರಣದಲ್ಲಿ ಪೂರೈಕೆ ಮಾಡಿದಂಥ ನಿಟ್ಟಿನಲ್ಲಿ ಸನ್ಮಾನವನ್ನು ಮಾಡೋದು. ಇಲ್ಲಿಂದಲೇ BS ಯಡಿಯೂರಪ್ಪರ ಜೊತೆಗೆ BY ವಿಜಯೇಂದ್ರರ ರಾಜ್ಯ ಪ್ರವಾಸವನ್ನು ಆರಂಭ ಮಾಡೋ ಅಂತ ಯೋಜನೆಯನ್ನು ಹಾಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.